ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ದನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೊಬ್ರು ಕೇಂದ್ರದ ಮಂತ್ರಿ ಆಗಿದ್ರು. ಅವ್ರೇ ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದ್ರು, ನಮ್ಮ ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೂರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ತಾನೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿರೋದು. ಹಾಗಾಗಿ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ, ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷ ಆದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಆತ್ಮೀಯರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಹಿರಿಯವರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡ ಆದಂಥ ಸಚಿವರಾದಂಥ MS ಬೋಸರಾಜ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರೆ ಲೋಕಸಭಾ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ ತುಕಾರಾಮ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನನ್ನ ತಮ್ಮ ಆದಂಥ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಆಸೀನರು ಎಲ್ಲ ಆತ್ಮೀಯ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ದಿನ ಬಹಳ ವರ್ಷದಿಂದ ಆ ಕನಸಿತ್ತು, ಆ ಕನಸನ್ನ ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 74 ಕೆರೆ ತುಂಬೋ ಯೋಜನೆಯನ್ನ, ಅದ್ರ ಜೊತೆಯಲ್ಲಿ 1237 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಹಾಗೆ ಗುದ್ಲಿ ಪೂಜೆ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ತಾವು ನೋಡ್ತಾ ಇರಬಹುದು ಜನ ಸಾಗರ. ಇದು ತಾಲೂಕುವಾರಿ, ಜಿಲ್ಲಾವಾರಿ ಇಲ್ಲ ಕಾರ್ಯಕ್ರಮ, ಇದು ಬರೇ ತಾಲೂಕುವಾರ ಕಾರ್ಯಕ್ರಮ. ಇದು ಈ ತಾಲೂಕುವಾರ ಕಾರ್ಯಕ್ರಮದಲ್ಲಿ ಈ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರೋದು ನಿಮ್ಮ ಕೈ ಜೋಡಿಸಿ ನಾನು ನಮಸ್ಕಾರಗಳು ಮಾಡಕ್ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಆ ಶ್ರೀನಿವಾಸ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಕ್ ಹೋಗಲ್ಲ. ನಾನು ಬಹಳ ಹತ್ರದಲ್ಲಿ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ, ಬಹಳ ಹತ್ರದಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಯಾವಾಗಿದ್ರು ಕ್ಷೇತ್ರದ ಬಗ್ಗೆ ಅವ್ರಿಗೆ ಚಿಂತನೆ. ನನ್ನ ಅನಿಸಿಕೆ 24/7 ಯಾರನ್ನ ಸಿಗ್ತಾರಂದ್ರೆ ಶಾಸಕರಂತೆ ಅದು ಶ್ರೀನಿವಾಸ್ ಅವರು. ಪ್ರತಿದಿನ ಕ್ಷೇತ್ರದಲ್ಲಿ ಇರ್ತಾರೆ. ಯಾವಾಗ ನಾವು ಫೋನ್ ಮಾಡಿ, ನೀವು ಭಾನುವಾರನೋ ರೆಸ್ಟ್ ತಗೊಂತಾರಲ್ಲ ಗೊತ್ತಿಲ್ಲ ನನಗೆ, ಭಾನುವಾರನೂ ಫೋನ್ ಮಾಡಿ ನೀವು ಎಲ್ಲಿದ್ದೀಯ ಅಂದರೆ ಅಣ್ಣ ಕ್ಷೇತ್ರದಲ್ಲಿದ್ದೀನಿ, ಇಂಥ ಹಳ್ಳಿಗಳಿದ್ದೀನಿ ಅಂತ ಪ್ರತಿದಿನ ಕ್ಷೇತ್ರದಲ್ಲಿ ಕೆಲಸನ ಮಾಡ್ಕೊಂಡು ಹೋಗ್ತಾವ್ರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಅಸೆಂಬ್ಲಿ ಬರೋ ಟೈಮಲ್ಲಿ ಬಂದು ಎಲ್ಲ ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಯಲ್ಲಿ ಒಂಥರ P1ಗಳು ಹೆಂಗೆ ಫೈಲ್ಗಳು ಹಿಡ್ಕೊಂಡು ಹೋಗ್ತಾರೆ, ಅವ್ರ ತಾಲೂಕು ವಿಚಾರಕ್ಕೆ ಎಲ್ಲ ಸಂಬಂಧಗಳು ಮಂತ್ರಿಗಳು ಹೋಗ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ನಾನಂತೆ, ಸೀಮಾ ಏನಕ್ಕೂ ಪಾತ್ರ ಪಡ್ತೀಯಾ, 2.5 ವರ್ಷ ಆಗಿದೆ, ಇನ್ನೂ 2.5 ವರ್ಷ ಬಾಕಿ ಇದೆ, ದಯಮಾಡಿ ತಾಳ್ಮೆಯಾಗಿ ಕೆಲಸ ಮಾಡಿದ್ರೆ. ಇಲ್ಲ ಅಣ್ಣ, ನನ್ನ ಜನ ಭಾಳ ನಂಬಿಟ್ಟವ್ರಣ್ಣ, ನನ್ನ ಜನದ ಋಣ ತೀರಿಸ್ಬೇಕು, ಅವ್ರಿಗೋಸ್ಕರ ನನ್ನ ಕೊನೆ ರೊತ್ತ ಕೊಟ್ಟರು ಸಾಲದು, ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಕೆಲಸ ಮಾಡಬೇಕಂತ ಹಗಲು ರಾತ್ರಿ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾವ್ರೆ.